ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ 37ನೇ ಪುಣ್ಯ ಸ್ಮರಣೆ, ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ. ಪ್ರಗತಿ ಪರಿಶೀಲನಾ ಸಭೆ, ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ. ವಿಲೇವಾರಿಯಾಗದ ಅಲೆಮಾರಿ ನಿಗಮದ ಅರ್ಜಿಗಳು, ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ, ರಂಗಮುನಿದಾಸ್. ಫಸಲ್ ಬಿಮಾ ಯೋಜನೆಯಲ್ಲಿ ಅಕ್ರಮ, ತನಿಖೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆಗೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಅತಿಥಿ ಶಿಕ್ಷಕರಿಂದ ಮನವಿ. ಅಪನದೊಡ್ಡಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಶಿವದಾಸ್ ಘೋಷರ ಕ್ರಾಂತಿಕಾರಿ ಚಿಂತನೆಗಳು ದುಡಿಯುವ ಜನರ ಜಾಗೃತಿಗೆ ಅಗತ್ಯ, ಕೆ. ರಾಧಾಕೃಷ್ಣ. ವಾರ್ತೆಗಳ ವಿವರ. ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 37ನೇ ಪುಣ್ಯಸ್ಮರಣೆಯನ್ನು ಜಿಲ್ಲಾಡಳಿತದಿಂದ ನಗರದಲ್ಲಿ ಆಚರಣೆ ಮಾಡಲಾಯಿತು. ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 37ನೇ ಪುಣ್ಯಸ್ಮರಣೆಯನ್ನು ಜಿಲ್ಲಾಡಳಿತದಿಂದ ನಗರದಲ್ಲಿ ಆಚರಣೆ ಮಾಡಲಾಯಿತು. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಜಿಲ್ಲಾಧಿಕಾರಿ ಎಲ್. ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರಿಯರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ ಅವರು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೆ ಗುರುಲಿಂಗಪ್ಪ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಪೋತೆದಾರ್, ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರುಗಳು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ಸೇರಿ ದೌರ್ಜನ್ಯ ಪ್ರಕರಣಗಳ ಕುರಿತು ಜನರಲ್ಲಿ ಜಾಗೃತಿ ಕಡಿಮೆ. ಪ್ರತಿಯೊಂದು ಹಂತದಲ್ಲಿ ಜಾಗೃತಿ ಅವಶ್ಯಕವಾಗಿದ್ದು, ಅರಿವು ಮೂಡಿಸಿದರೆ ದೂರು ನೀಡಲು ಜನರು ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಹೇಳಿದರು. ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ಸೇರಿ ದೌರ್ಜನ್ಯ ಪ್ರಕರಣಗಳ ಕುರಿತು ಜನರಲ್ಲಿ ಜಾಗೃತಿ ಕಡಿಮೆ. ಪ್ರತಿಯೊಂದು ಹಂತದಲ್ಲಿ ಜಾಗೃತಿ ಅವಶ್ಯವಾಗಿದ್ದು, ಅರಿವು ಮೂಡಿಸಿದರೆ ದೂರು ನೀಡಲು ಜನರು ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಹೇಳಿದರು. ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 2022-23 ಮತ್ತು 2023-24ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 19 ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು, 2 ಅತ್ಯಾಚಾರ ಪ್ರಕರಣಗಳು, 2 ಮಹಿಳೆಯರ ಕಳ್ಳ ಸಾಗಾಣಿಕೆ ಪ್ರಕರಣ, 22 ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ಕೌಟುಂಬಿಕ ದೌರ್ಜನ್ಯದ ಪ್ರಕರಣದಲ್ಲಿ ದೂರು ದಾಖಲಿಸಿ ಕ್ರಮ ಕೈಗೊಂಡಿದೆ. ಜಿಲ್ಲೆಯಲ್ಲಿ ಹೆಚ್ಚು ಪ್ರಕರಣ ಬೆಳಕಿಗೆ ಬರಲು ಜನಜಾಗೃತಿ ಮೂಡಿಸಬೇಕಾಗಿದೆ. ಇಲಾಖೆಯ ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ ಸೇರಿ ಇತರೆ ಕಡೆ ಜಾಗೃತಿ ಮೂಡಿಸಿ ರಕ್ಷಣೆ ಕುರಿತು ಮಾಹಿತಿ ನೀಡಿದರೆ ಜನರು ಮುಂದೆ ಬಂದು ದೂರು ನೀಡಲು ಸಾಧ್ಯ. ಪ್ರತಿಯೊಬ್ಬರಿಗೂ ಜಾಗೃತಿ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಮಾತನಾಡಿ, ಮಹಿಳೆಯರ ಮಕ್ಕಳ ಪ್ರಕರಣಗಳಲ್ಲಿ ಹೆಚ್ಚಾಗಿ ಬೆಳಕಿಗೆ ಬರಲು ಜಾಗೃತಿ ಮೂಡಿಸಬೇಕು. ಕೌಟುಂಬಿಕ ದೌರ್ಜನ್ಯದಲ್ಲಿ ದಾಖಲಾದ 19 ಪ್ರಕರಣಗಳು ಕೌನ್ಸಿಲಿಂಗ್ ಮೂಲಕ ಇತ್ಯರ್ಥ ಮಾಡುತ್ತಿದ್ದು, 27 ಪ್ರಕರಣದಲ್ಲಿ ದೂರು ದಾಖಲಿಸಿ ಕ್ರಮ ತೆಗೆದುಕೊಂಡಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ತಕ್ಷಣದಲ್ಲಿ ಬಗೆಹರಿಸಬೇಕು. ದೌರ್ಜನ್ಯ ಪ್ರಕರಣಗಳು ಗಮನ ಹರಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಎಂದರು. 2023-24ನೇ ಸಾಲಿನ ಜೂನ್ ವರೆಗೆ ಜಿಲ್ಲೆಯಲ್ಲಿ 6 ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು, 5 ಅತ್ಯಾಚಾರ ಪ್ರಕರಣ, 2 ಕಿಡ್ನಾಪ್ ಪ್ರಕರಣ, 18 ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ಕೌಟುಂಬಿಕ ದೌರ್ಜನ್ಯದ ಪ್ರಕರಣದಲ್ಲಿ ದೂರು ದಾಖಲಿಸಿ ಕೌಟುಂಬಿಕ ದೌರ್ಜನ್ಯದ ಪ್ರಕರಣದಲ್ಲಿ 6 ಪ್ರಕರಣ ಇತ್ಯರ್ಥಪಡಿಸಿದೆ. ಉಳಿದ 23 ಪ್ರಕರಣಗಳಲ್ಲಿ ದೂರು ದಾಖಲಿಸಿ ಕ್ರಮ ಕೈಗೊಂಡಿದೆ. ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ಮಾಡಬೇಕು ಎಂದು ತಿಳಿಸಿದರು. ಅದೇ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದೆ. ಸೊ ಇವರು ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತಾರೆ, ಹಾಸ್ಪಿಟಲ್ಸಲ್ಲಿ ಬರುವಂಥ ಕೇಸಸ್ ಮಾತ್ರ ಇವರು ಹ್ಯಾಂಡಲ್ ಮಾಡ್ತಾರೆ. ರೆಸ್ಟ್ ಆಫ್ ದಿ ಥಿಂಗ್ಸ್ ಸಿಡಿಕೋಸು ಮತ್ತು ಸರ್, ನಿಮಗೆ ಹಾಸ್ಪಿಟಲಲ್ಲಿ ಏನಾದರೂ ಡೊಮೆಸ್ಟಿಕ್ ವೈಲೆನ್ಸ್ ಆಗಿ ಬಂದಿರೋಂಥ ಕೇಸ್ ಅಲ್ಲಿ ಏನೋ ಡಾಕ್ಟರ್ಸು ಅಲ್ಲಿ ರೆಫರ್ ಮಾಡಿದ್ರೆ ಇದೇ ಹೋಗಿ ಸಾಂತ್ವನ ಕೇಂದ್ರ ಇದು ಕೌನ್ಸಿಲಿಂಗ್ ಕಳಿಸ್ಬಿಟ್ಟು ಅಲ್ಲಿ ಮಾಡ್ತಾರೆ. ಅದೇ ದಟ್ ಈಸ್ ಅ ವೆರಿ ಏನಂತಾರೆ ಪೋಸ್ಟ್ ಫ್ಯಾಕ್ಟ್ ಇದು ಆಯ್ತಲ್ಲ. ಈಗ ನೀವು ಪ್ರಿವೆಂಟ್ ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ, ಜಾಸ್ತಿ ಜನಕ್ಕೆ ಗೊತ್ತಿರೋ ಅಷ್ಟು ಜಾಸ್ತಿ ಜನ ಬರಲಿಕ್ಕೆ ರೆಡಿ ಇರ್ತಾರೆ. ಜಾಸ್ತಿ ಜನ ಬರ್ಲಿಕ್ಕೆ ರೆಡಿ ಆದಾಗ ನೀವು ಇದರ FIR ಮಾಡ್ತೀರಾ ಅಥವಾ ಕೌನ್ಸಿಲಿಂಗ್ ಮಾಡ್ತೀರಾ, ಅವರು ಹೇಳ್ತಾರೆ ಇಲ್ಲಪ್ಪ ಹಿಂಗೆ ಏನೋ ಆಯಿತು, ಸೊ ಹಿಂಗೆ ಮಾಡ್ಕೊಂಡಿದ್ವಿ, ನಾವು ಇಲ್ಲಿ ಹೋಗಿದ್ವಿ ಅಂತ ಆಗುತ್ತೆ. ದಟ್ ಈಸ್ ಒನ್ ಕೌನ್ಸಿಲಿಂಗ್ ಮಾಡುವಂಥದ್ದು. ಆ್ಯಂಡ್ ಸೆಕೆಂಡ್ ಏನೋ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಆ್ಯಂಡ್ ಅವೇರ್ನೆಸ್ ಎಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಂತ, ಡೊಮೆಸ್ಟಿಕ್ ವೈಲೆನ್ಸ್ ವಿಕ್ಟಿಮ್ಸ್ ಯಾವ ಸಿಚುವೇಶನ್ ಅಥವಾ ಯಾವ ಏನಂತಾರೆ ಊರುಗಳು ಅಥವಾ ಯಾವ ಇದರಲ್ಲಿ ಮಾಡ್ತೀರಾ. ಇವಾಗ ಚೈಲ್ಡ್ ಅಬ್ಯೂಸ್ ವಿಕ್ಟಿಮ್ಸ್ನ ನೀವು ಕೌನ್ಸಿಲ್ ಮಾಡೋಕ್ಕೆ ಮುಂಚೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ಅಪ್ರೋಚ್ ಆಲ್ ಕಾಲೇಜಸ್, ಗರ್ಲ್ಸ್, ಆಲ್ ಗರ್ಲ್ಸ್ ಹಾಸ್ಟೆಲ್ಸ್. ದೀಸ್ ಆರ್ ಸಮ್ ಆಫ್ ದ ಪ್ಲೇಸಸ್. ಅದಲ್ದಿರ ಅಫ್ಕೋರ್ಸ್ ಸ್ಕೂಲ್ಸು, ಮತ್ತು ಅಲ್ಲಿ ಯು ಶುಡ್ ಸ್ಟಾರ್ಟ್ ಅವೇರ್ನೆಸ್ ಅಬೌಟ್ ಗುಡ್ ಟಚ್, ಬ್ಯಾಡ್ ಟಚ್ ಏನಿದೆ ಇದನ್ನೆಲ್ಲ ಇದು ಮಾಡಿದ್ರೆ. ಆ್ಯಂಡ್ ಮಕ್ಳಿಗೂ ಹೇಳ್ಕೊಡ್ಬೇಕು, ಈ ಥರ ಏನಾದರೂ ಬಂತು ಅಂದರೆ ನಾವು ಗಮನಕ್ಕೆ ತರಬಹುದು, ಇಮಿಡಿಯೇಟ್ಲಿ ತಂದರೆ ನಾವು ವಿ ವಿಲ್ ಟೇಕ್ ಆ್ಯಕ್ಷನ್. ಹಂಗಾಯಿತು ಅಂತ ಹೇಳಿದ್ರೆ ಓವರ್ ಆಲ್ ಕಡಿಮೆ ಆಗೋದು. ಬಿಕಾಸ್ ಇದು 46 ಕೇಸ್ ಇದೆ, 26 ಕೇಸ್ ಇದೆ, FIR ಮಾಡಿದ್ದೀವಿ, ಅವ್ರು ವಾಟೆವರ್ ಕೌನ್ಸಿಲಿಂಗ್ ಮಾಡಿದ್ದೀವಿ, ಈಸ್ ಪೋಸ್ಟ್ ಫ್ಯಾಕ್ಟು. ಎಲ್ಲ ಆದಮೇಲೆ ಏನು ಮಾಡಿದ್ದೀರಾ ನೀವು ಅಂತ. ಕೇಸಸ್ ಜಾಸ್ತಿ ಬಂದರೆ ಇಟ್ ಈಸ್ ಅದರ್ಸ್ ಮೇ ಸೇ ದಟ್ ಕೇಸಸ್ ಜಾಸ್ತಿ ಆಗುತ್ತಾ ಇದೆ ಎಕ್ಸೆಟ್ರಾ. ಬಟ್ ದಟ್ ಈಸ್ ವೆರಿ ಏನಂತಾರೆ ಸೂಪರ್ಫಿಷಿಯಲ್ ವ್ಯೂಯಿಂಗ್ ಆಫ್ ವಾಟ್ ಹ್ಯಾಪನ್ಸ್. ನಿಮಗೆ ಕೇಸಸ್ ಬಂದ ದೇರ್ ವೇರ್ ಓನ್ಲಿ 19 ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಇನ್ನು ಅವ್ರು ಗೊತ್ತಿತ್ತು ಅಂದರೆ ಜಾಸ್ತಿ ಜನ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯು ಕ್ಯಾನ್ ರಿಯಾಕ್ಟ್. ಅದಾದಮೇಲೆ the things will start reducing. Future awareness on domestic violence, child sexual abuse, child marriage, these things awareness ತುಂಬಾ ಕೇಸಸ್ ಸ್ಟಾಪ್ ಮಾಡಿರೋದು. ಬಟ್ ಒನ್ ಸ್ಟಾಪ್ ಸೆಂಟರ್ ರೆಫರ್ ಆಗಬೇಕಲ್ವಾ? ಇಲ್ಲಲ್ಲಿ ನೀವು ಈ ಥರ ಡಿಟೆಕ್ಟ್ ಮಾಡ್ತೀರಿ, ನೀವು ಗಮನಕ್ಕೆ ಬರ್ತಾವ ಸುಮ್ಮನೆ ಅವರೇ ಬಂದು ಹೋಗ್ತಾರೆ, ಅವರಿಗೆ ಪ್ರಾಪರ್ ಕೌನ್ಸಿಲಿಂಗ್ ನೇರವಾಗಿ ಏನು ಚೈಲ್ಡ್ನ ರೆಸ್ಕ್ಯೂ ಮಾಡ್ತೀವಿ, ಮಗುನ ಸೀದಾ ಒಂದು CWC ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಸುಮಾರು ದಿನ ಆಗಿದೆ ಅಂತಂದರೆ ಮೆಡಿಕಲ್ ಟೆಸ್ಟ್ ಅದೆಲ್ಲ ಮಾಡಿಸಿ ಏನು
ಅದನ್ನ ಇಲ್ಲಿ ನೀವು ತಗೊಂಡ್ಬರೋದಿಲ್ವಾ? ಸಾಮಾನ್ಯ CWC ಸೆಪರೇಟ್ ಆಗಿ ಅವ್ರಿಗೆ ಉದ್ಯೋಗದಲ್ಲಿ ಮಾಡೋದಕ್ಕೆ ಇದಕ್ಕೆ ರೆಫರ್ ಮಾಡೋದು. FIR ಯಾವಾಗ ಮಾಡ್ತೀರಾ ಆಲ್ರೆಡಿ ಚೈಲ್ಡ್ ಮ್ಯಾರೇಜ್ ಆಗಿರುವಂತ ಕೇಸಸ್ ಕಂಡು ಬಂದಿಲ್ಲ ಅಂತ ನೀವು ಇಲ್ಲಿ ಆಗಿಲ್ಲ ಪ್ರೊಸೀಡಿಂಗ್ಸ್ ಯಾರು ಮಾಡ್ತಿದ್ದಾರೆ? ಸಮಾಜ ಸೇವೆ ಕಾರ್ಯಕರ್ತರು ಕಾನೂನು ಈ ಸಂದರ್ಭದಲ್ಲಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ, ಬಾಲ ಕಾರ್ಮಿಕ ಯೋಜನಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸೇರಿದಂತೆ ಇತರೆ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದರು. ಅಲೆಮಾರಿ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ರೂಪಿಸಿರುವ ವಿವಿಧ ಯೋಜನೆಗಳ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತ್ಲಾರ್ ಇವರು 8 ತಿಂಗಳಿಂದ ಬಾಕಿ ಉಳಿಸಿಕೊಂಡಿದ್ದಾರೆ. ಕೂಡಲೇ ಮುಂದಿನ ಕ್ರಮಕ್ಕೆ ಮುಂದಾಗದೇ ಇದ್ದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಪ್ರತಿಭಟನೆ ನಡೆಸುವುದಾಗಿ ಮಹಾಸಭಾದ ಜಿಲ್ಲಾಧ್ಯಕ್ಷ ರಂಗಮಣಿದಾಸ್ ಹೇಳಿದರು. ಅಲೆಮಾರಿ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ರೂಪಿಸಿರುವ ವಿವಿಧ ಯೋಜನೆಗಳ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತಿದಾರ್ ಇವರು 8 ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿದ್ದಾರೆ. ಕೂಡಲೇ ಮುಂದಿನ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಪ್ರತಿಭಟನೆ ನಡೆಸುವುದಾಗಿ ಮಹಾಸಭಾದ ಜಿಲ್ಲಾಧ್ಯಕ್ಷ ರಂಗಮುನಿದಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2021-22ನೇ ಸಾಲಿನಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಜಾರಿಗೊಳಿಸಲಾಗುವ ಸ್ವಯಂ ಉದ್ಯೋಗ, ಉದ್ಯಮಶೀಲತಾ ಯೋಜನೆ, ಮೈಕ್ರೋ ಕ್ರೆಡಿಟ್ ಯೋಜನೆಗಳಲ್ಲಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದರೂ ಕೇಂದ್ರ ಸಮಿತಿಗೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ಜಿಲ್ಲಾ ಮಟ್ಟದ ಅಲೆಮಾರಿ ಅಭಿವೃದ್ಧಿ ಅನುಷ್ಠಾನ ಸಮಿತಿ ನಾಮನಿರ್ದೇಶಿತ ಸದಸ್ಯರನ್ನು ನೇಮಿಸಲು ಅರ್ಜಿ ಆಹ್ವಾನಿಸಲಾಗಿತ್ತು. ಇಂದಿಗೂ ವಿಲೇವಾರಿಯಾಗದೇ ಇರುವುದರಿಂದ ಸಮಿತಿ ಸದಸ್ಯರನ್ನು ನೇಮಕ ಮಾಡಲು ಸಾಧ್ಯವಾಗಿಲ್ಲ. ಭೂ ಒಡೆತನ ಯೋಜನೆಯಡಿ ಜಿಲ್ಲಾಧಿಕಾರಿಗಳು 4 ತಿಂಗಳ ಹಿಂದೆಯೇ ಫಲಾನುಭವಿಗಳ ಆಯ್ಕೆ, ಭೂ ಮಾಲೀಕರ ದರ ನಿಗದಿ ಪೂರ್ಣಗೊಳಿಸಿದ್ದಾರೆ. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಂದ್ರ ಕಚೇರಿಗೆ ಸಲ್ಲಿಸಲು ಸಹ ಆಗಿಲ್ಲ. ಕಚೇರಿಯಲ್ಲಿ ಇರದೇ ಇರುವುದರಿಂದ ಅಲೆಮಾರಿ ಫಲಾನುಭವಿಗಳ ಅಲೆಮಾರಿಗಳಾಗಿಯೇ ಅಲೆಯುವಂತಾಗಿದೆ. ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ 93 ಮನೆಗಳು ನಿರ್ಮಾಣ, ಸರ್ವೆ 928 ನಿವೇಶನ ರಹಿತರಿಗೆ ಲೇಔಟ್ ನಿರ್ಮಾಣ ಮಾಡಿ 3 ಎಕರೆ ಪ್ರದೇಶದಲ್ಲಿ ಹಕ್ಕುಪತ್ರ ವಿತರಣೆ, ಸ್ಲಂ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಮನೆ, ಸ್ಮಶಾನ ಭೂಮಿ ಸೇರಿ ಅನೇಕ ಕೆಲಸ ಕಾರ್ಯಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನುದಾನವಿದ್ದರೂ ಬಳಸಿಕೊಳ್ಳದಂತಾಗಿದೆ. ಸಭೆ ಗೊತ್ತುವಳಿಗಳನ್ನು ಸಹ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸದೇ ಇರುವುದರಿಂದ ಯೋಜನೆಗಳಿಂದ ಸಮುದಾಯದ ಜನರು ವಂಚಿತರಾಗಿದ್ದಾರೆ. 15 ದಿನಗಳೊಳಗಾಗಿ ಕ್ರಮಕ್ಕೆ ಮುಂದಾಗದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೇರೆ ಬೇರೆ ಸಂಘಟನೆಗಳೊಂದಿಗೆ ಸೇರಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸ್ವಯಂ ಉದ್ಯೋಗ, ಉದ್ಯಮಶೀಲತೆ ಯೋಜನೆ ಮತ್ತೆ ವಸತಿ ಇಲ್ಲದವರಿಗೆ ವಸತಿ ನೀಡತಕ್ಕಂಥ ಒಂದು ಪ್ರಕ್ರಿಯೆ ಮತ್ತು ಇವೆಲ್ಲ ಕೆಲಸಗಳು ಯೋಜನೆಗಳಿದ್ದರೂ ಕೂಡ ನಮ್ಮ ಅಲೆಮಾರಿ ಬುಡಕಟ್ಟು ಸಮುದಾಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತಹ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಮತ್ತು ಇದಕ್ಕಿಂತ ಮುಂಚೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರು ಸುಮಾರು 1 ವರ್ಷದಿಂದ ನಮ್ಮನ್ನು ತಿಳಿಸ್ತಾ ಇದ್ದಾರೆ. ಪ್ರತಿ ಸಾರಿ ನಾವು ಹೋಗಿ ಸರ್ ನಮ್ದು ಏನಾಗಿದೆ ಸರ್, ಲೋನ್ಗಳು ಅರ್ಜಿ ಬಂದಿದೆ, ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೀರಾ, ಅದೇ DC ಕಮಿಟಿಯಲ್ಲಿ ಇಟ್ಟು ಸೆಲೆಕ್ಷನ್ ಮಾಡಿ ಅದ ಎಲಿಜಿಬಿಲಿಟಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ನೀವು ಏನಿದೆ ಯೋಜನೆಗಳನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅವರು ವಿನಾಕಾರಣ ಬೇರೆ ಬೇರೆ ಸಮುದಾಯಗಳ ಬೇರೆ ಬೇರೆ ನಿಗಮಗಳ ಕೆಲಸಗಳನ್ನು ಇರ್ತಾ ನಮ್ಮ ಅಲೆಮಾರಿಗಳ ಕೆಲಸಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದೊಂದು ಕೆಲಸ ಒಂದು ಆದೇಶ ಬಂದು 286 ಫಲಾನುಭವಿಗಳಿಗೆ ಸ್ವಯಂ ಉದ್ಯೋಗ, ಮೈಕ್ರೋ ಕ್ರೆಡಿಟ್ ಕೊಡಬೇಕಂತ ಆದೇಶ ಬಂದು 1 ವರ್ಷ ಕಳೆದೋಗಿದ್ರು. ಅಲ್ಲಿ ಅವತ್ತಿನವರೆಗೂ ನಾವು ಕೇಳ್ತಾ ಇದ್ದೀವಿ, ಹಿಂಗೆ ದಿನ ನಾಡಿದ್ದು 1 ವಾರ ಬಿಟ್ಟುವ, 3 ದಿನ ಬಿಟ್ಟುವ ಅಂತ ಹೀಗೆ ನಮ್ಮ ಅಲೆಮಾರಿ ಕೆಲಸಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರ ನಮಗೆ ಇಷ್ಟು ಯೋಜನೆಗಳನ್ನ ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಅಲೆಮಾರಿಗಳಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಯೋಜನೆಗಳನ್ನು ರೂಪಿಸಿ ಆದೇಶ ಸರ್ಕಾರಿ ಕಚೇರಿಗಳಿಗೆ ಆದೇಶ ಬಂದರೂ ಕೂಡ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಅಲೆಮಾರಿಗಳ ಅಭಿವೃದ್ಧಿ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ನಾವು ಎಷ್ಟು ಬಾರಿ ಕೇಳಿದ್ರು ಕೂಡ DSW ಅವರು ಏನ್ ಹೇಳ್ತಾರೆ, ನಾನು KS ಆಫೀಸರ್ ಇದ್ದೀನಿ, ನನಗೆ ಇಲ್ಲಿ ಒಂದೇ ಬಾರಿ ಹೇಳ್ಬೇಕು, ಮತ್ತೆ ಹೇಳ್ಬಾರ್ದು ನೀವು ನನಗೆ ಅಂತ ಹೇಳ್ತಾರೆ. ಮತ್ತು 1 ವರ್ಷದಲ್ಲಿ ಅವರು ಜವಾಬ್ದಾರಿ ತಗೊಂಡು 6 ತಿಂಗಳಾಯ್ತು, ಇಲ್ಲಿಗೆ 6 ತಿಂಗಳಾಯ್ತು ಜವಾಬ್ದಾರಿ ತಗೊಂಡು ಅಲೆಮಾರಿ ನಿಗಮ ಆಗಿ ಒಂದು ಕೆಲಸ ಮಾಡಿಲ್ಲ. ಅವರಿಂದ ಒಂದು ನಾಮನಿರ್ದೇಶಿತ ಸದಸ್ಯರು ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ ಸರ್, ಮಹೇಶ್ ಗೊತ್ತಿದ್ದಾರೆ ಹೇಳ್ತಾ ಇದ್ದಾರೆ ಸರ್. 6 ತಿಂಗಳು ಫೆಬ್ರವರಿ 8ನೇ ತಾರೀಕಿಗೆ ಅವರು ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಸರ್ಕಾರ ವಹಿಸಿದವರಿಗೆ. ಅವತ್ತಿನಿಂದ ಇಲ್ಲಿವರೆಗೆ ಮಾಡ್ತಾ ಇಲ್ಲ. ಅಲೆಮಾರಿ ಬುಡಕಟ್ಟು ಅನುಷ್ಠಾನ ಸಮಿತಿ ಸದಸ್ಯರನ್ನ ನಾಮನಿರ್ದೇಶಿತ ಸದಸ್ಯರ ಇದಕ್ಕೆ ಅಧ್ಯಕ್ಷರು DC ಆಗಿರ್ತಾರೆ. ಅದು ಕಮಿಟಿಯು ನಾಮನಿರ್ದೇಶಿತ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ಹಾಕಿ 8 ತಿಂಗಳಾಯಿತು. ಆದರೆ ಇವತ್ತಿನವರೆಗೂ ನಾಮನಿರ್ದೇಶಿತ ಸದಸ್ಯರನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ.
ಇದೇನಂದ್ರೆ ಆಯ್ತಪ್ಪ ನಿನ್ನೆ ಫೈಲ್ ಕೈಲಿ ಇಟ್ಕೊಂಡಿದ್ದೀನಿ, ಈಗ ಹೋಗ್ತೀನಿ, ನಾಳೆ ಹೋಗ್ತೀನಿ, ಇಲ್ಲ ಮಧ್ಯಾಹ್ನ ಹೋಗ್ತೀನಿ ಅಂತ ಮಧ್ಯಾಹ್ನ ಆಫೀಸ್ಗೆ ಹೋಗಿರಲ್ಲ. ಮತ್ತೆ ಏನಾಯ್ತು ಸರ್ ಹೋಗಿ ನಮ್ಮ ಡಿ ಸಿ ಇಲ್ಲ, ಇಲ್ಲಾಂದ್ರೆ ಬೇರೆ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಈಗ ಒಂದು 10 ರಿಂದ 12 ದಿನ ಆಯ್ತು ಆಫೀಸ್ಗೆ ಬಂದಿಲ್ಲ. ಬೇರೆ ಬೇರೆ ಕೆಲಸದ ಮೇಲೆ ಇರ್ತಾರೆ. ಬಟ್ ನಮ್ಮದು ಕೆಲಸ ಅಲೆಮಾರಿಗಳ ಕೆಲಸ ಒಂದು ದಿನ ಸುಮ್ಮನೆ ಡಿ ಸಿ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ರೆ ಅವ್ರು ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ಗೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ಬೇಕು. ಅದು ಮಾಡ್ತಿಲ್ಲ ಸರ್. ಆಮೇಲೆ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಗರದಲ್ಲಿ ಇರ್ತಕ್ಕಂಥ ಕೆಲವು ಸ್ಲಮ್ಗಳಿದ್ದಾರೆ, ಕೆಲವು ಸರ್ಕಾರಿ ಜಾಗಗಳಲ್ಲಿ ಟೆಂಟ್ಗಳು ಹಾಕೊಂಡಿದ್ದಾರೆ. ಅವರೆಲ್ಲ ನಮಗೆ ವಸತಿ ನಿವೇಶನ ಬೇಕಂತ ಹೇಳಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಆ ಅರ್ಜಿಗಳ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ದಾರೆ. ಅದು ಜಿಲ್ಲಾ ಮಟ್ಟದಲ್ಲೇ ಆಗಬೇಕಾಗಿರುವ ಕೆಲಸಗಳಿವೆಲ್ಲ ಎಲ್ಲ ಅವರಿಗೆ ಆದೇಶ ಇದೆ. ಸೂಕ್ತವಾಗಿ ಈ ತರ ನಿವೇಶನ ಇದ್ದವರಿಗೆ ಗುರುತಿಸಿ ಸರ್ಕಾರಕ್ಕೆ ಸಾಧ್ಯ ಆದ ಸರ್ಕಾರಿ ಜಾಗದಲ್ಲಿ ಕೊಡಿ, ಇಲ್ಲ ಅದನ್ನು ಪರ್ಚೇಸ್ ಮಾಡಿ ಕೊಡ್ಬೇಕಂತ ಕೂಡ ಜೀವನ ಇದೆ ಅಲೆಮಾರಿಗಳಿಗೆ. ಆದ್ರೆ ಇವರು ಅದ್ರ ಬಗ್ಗೆ ಅರ್ಜಿ ಕೊಟ್ಟು 1 ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಈ ತರ ಅಧಿಕಾರಿಗಳು ನಮಗೆ ತುಂಬಾನೇ ಸತಾಯಿಸ್ತಾರೆ. ಮತ್ತೆ ಅವ್ರ ಕಡೆ ಹೋದ್ರೆ ಒಂದು ಕೆಲಸ ಕೂಡ ಮಾಡಿಲ್ಲ. ಯಾಕಂದ್ರೆ 4 ವರ್ಷ ಕೆಲಸ ಆಗದೇ ಇರ್ತಕ್ಕಂಥದ್ದನ್ನ ಡಿ ಸಿ ಅವರು 3ನೇ ತಾರೀಕು ಮತ್ತು 4ನೇ ತಾರೀಕು ಅಂದರೆ 9ನೇ ತಿಂಗಳ 10ನೇ ತಿಂಗಳಲ್ಲಿ 2022 ಜಿಲ್ಲಾ ಅನುಷ್ಠಾನ ಸಮಿತಿ ಒಳಗೆ ಯಾವುದು ಭೂ ನಿರ್ಧಾರ ಸಮಿತಿ ಅಂತ ಇರ್ತಾರೆ, ಆ ನಿರ್ಧಾರ ಸಮಿತಿ ಕೂಡ ಮಾಡಿದ್ದಾರೆ. 4 ವರ್ಷ ಆಗದೇ ಇರ್ತಕ್ಕಂಥ ಕಮಿಟಿ ಕೂಡ ಡಿ ಸಿ ಅವರು ಮಾಡಿದ್ದಾರೆ. ಆದರೆ ಆ ಡಿ ಸಿ ಅವರು ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಇವರು ಸರಿಯಾದಂಥ ರೀತಿಯೊಳಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಮ್ಮದು ಈಗ ಜಿಲ್ಲಾ ನೀವು ಹೇಳಿದಂಥ ರೀತಿಯೊಳಗೆ ನೋಡ್ಕೋಬೇಕಾದ್ರೆ ನಮ್ಮದು ಅನುಷ್ಠಾನ ಸಮಿತಿ ಅಂದರೆ ನವೆಂಬರ್ ತಿಂಗಳಿಗೆ ಮುಂದಿರ್ತಾರೆ, ಸದಸ್ಯರಲ್ಲಿ ಇರ್ತಾರೆ. ಆ ಸದಸ್ಯರು ಆಯ್ಕೆ ಮಾಡೋದಕ್ಕೂ ನಾವು ಯಾವುದೋ ಲೋನ್ಗಳಿಗೂ ಇಂಪ್ಲಿಮೆಂಟೇಷನ್ ಮಾಡಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಡಿಸೆಂಬರ್ನಲ್ಲಿ ಕಾನ್ಫರ್ಮ್ ಮಾಡಿದ್ದಾರೆ. ಡಿಸೆಂಬರ್ಲಿಂದ ಇಲ್ಲಿವರೆಗೂ 8 ತಿಂಗಳಾಯಿತು. 8 ತಿಂಗಳವರೆಗೂ ಅರ್ಜಿ ಹಾಕಿದ್ದೀವಿ. ಎಲ್ಲ ಅಲೆಮಾರಿ ಸಮುದಾಯಗಳು ಎಲ್ಲ ತಾಲೂಕಿನವರು ಕೂಡ ಅರ್ಜಿ ಹಾಕಿದ್ರು ಪಾರದರ್ಶಕವಾಗಿ. ಯಾರಾದರೂ ಆಯ್ಕೆ ಆಗಿಲ್ಲ, ಒಟ್ಟು ನಮ್ಮ ಅಲೆಮಾರಿ ಸಮುದಾಯಗಳೇ ಆಯ್ಕೆ ಆಗಿ ಅದನ್ನು ಮುಂದಿನ ದಿನಮಾನಗಳ 22 ಮತ್ತು 23ನೇ ಸಾಲಿನಲ್ಲಿ ಸಂಬಂಧಪಟ್ಟ ಈ ಸಂದರ್ಭದಲ್ಲಿ ಹುಸೇನಪ್ಪ, ವಿಭೂತಿ, ಸಿಂಹಾದ್ರಿ, ತಿಮ್ಮಪ್ಪ ಸ್ವಾಮಿ, ಶ್ರೀನಿವಾಸ್, ರಂಗಸ್ವಾಮಿ, ಗೋಪಾಲ್, ಮಲ್ಲೇಶ್, ಚಿನ್ನಪ್ಪ, ಮಹಮ್ಮದ್ ಅಲಿ ಸೇರಿದಂತೆ ಅನೇಕರಿದ್ದರು. 2022-23ರಲ್ಲಿ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಪ್ರೀಮಿಯಂ ಹಣ ತುಂಬಿದ್ದಾರೆ. ಪ್ರೀಮಿಯಂ ಭರಿಸಿದ ರೈತರ ಖಾತೆಗೆ ಜಮಾ ಮಾಡದೆ ಬೇರೆಯವರ ಖಾತೆಗೆ ಹಣ ಜಮಾ ಮಾಡಿಕೊಂಡು ಭಾರಿ ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. 2022-23ರಲ್ಲಿ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಪ್ರೀಮಿಯಂ ಹಣ ತುಂಬಿದ್ದಾರೆ. ಪ್ರೀಮಿಯಂ ಭರಿಸಿದ ರೈತರ ಖಾತೆಗೆ ಜಮಾ ಮಾಡದೆ ಬೇರೆಯವರ ಖಾತೆಗೆ ಹಣ ಜಮಾ ಮಾಡಿಕೊಂಡು ಭಾರೀ ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಸಿರವಾರ ತಾಲೂಕಿನ ಮಾಡಗಿರಿ ಮತ್ತು ಹಳ್ಳಿ ಹೊಸೂರು ಗ್ರಾಮದ ರೈತರಿಗೆ ವಿಮಾ ಕಂಪನಿ ಮತ್ತು ಕೃಷಿ ಅಧಿಕಾರಿಗಳು ಸೇರಿ ರೈತರಿಗೆ ಮೋಸ ಮಾಡಿದ್ದಾರೆ. ಕೇವಲ ಹಣ ಪಡೆದ ರೈತರ ಮೇಲೆ ಮಾತ್ರ ಮೊಕದ್ದಮೆ ಹೂಡಲಾಗಿದೆ. ಇದರಲ್ಲಿ ಅಧಿಕಾರಿಗಳು ಮೋಸ ಮಾಡಿದ್ದಾರೆ. ಅದನ್ನು ಬಿಟ್ಟು ರೈತರ ಮೇಲೆ ದೂರು ದಾಖಲಿಸಿದ್ದನ್ನು ಖಂಡಿಸಿದರು. ಇದರಲ್ಲಿ ಕೃಷಿ ಅಧಿಕಾರಿಗಳು, ವಿಮಾ ಕಂಪನಿ ಮತ್ತು ಕಂದಾಯ ಅಧಿಕಾರಿಗಳ ಶಾಮೀಲಾಗಿದ್ದು ಹಣ ಕಟ್ಟಿದ ರೈತರಿಗೆ ಹಣ ನೀಡದೆ ಹಣ ಕಟ್ಟಿದವರ ಖಾತೆಗೆ ಜಮಾ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸಿ ನಿಜವಾದ ಫಲಾನುಭವಿಗಳಿಗೆ ಪರಿಹಾರದ ಹಣವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಖುಷ್ಕಿ ಮತ್ತು ನೀರಾವರಿ ಪ್ರದೇಶದ ರೈತರು 2022-23ರಲ್ಲಿ ಹೆಚ್ಚಾಗಿ ಪ್ರೀಮಿಯಂ ಹಣ ಕಟ್ಟಿದ್ದಾರೆ. ಈ ವರ್ಷದಲ್ಲಿ ಹೆಚ್ಚು ಮಳೆಯಾಗಿ ಹತ್ತಿ ಬೆಳೆ ನಾಶವಾಗಿದೆ. ಎಕರೆಗೆ 1 ರಿಂದ 3 ಕ್ವಿಂಟಲ್ ಇಳುವರಿ ಬಂದಿದೆ. ರೈತರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಹತ್ತಿ, ಸೂರ್ಯಕಾಂತಿ, ಕಡಲೆ ಬೆಳೆಗಳಿಗೆ ಪರಿಹಾರ ಹಣ ಕೊಡಬೇಕು ಎಂದು ಮನವಿ ಮಾಡಿದರು. ಹತ್ತಿ ಬೆಳೆಗೆ ಕಟ್ಟಿದ ಇನ್ಸೂರೆನ್ಸ್ ಅನ್ನು ಕೂಡಲೇ ರಿಲೀಸ್ ಮಾಡಲೇ. ಹತ್ತಿ ಬೆಳೆಯಲ್ಲಿ ತಪ್ಪು ಮಾಹಿತಿ ಕೊಟ್ಟ ಕೃಷಿ ಅಧಿಕಾರಿಗಳಿಗೆ, ಹತ್ತಿ ಬೆಳೆಯಲ್ಲಿ ತಪ್ಪು ಮಾಹಿತಿ ಕೊಟ್ಟ ಕೃಷಿ ಅಧಿಕಾರಿಗಳಿಗೆ, ಫಸಲ್ ಬಿಮಾ ಯೋಜನೆ ಹೆಸರಿನಲ್ಲಿ ಹಣ ದುರ್ಬಳಕೆ ಮಾಡಿದ ಏಜೆಂಟರುಗಳಿಗೆ,
ಭತ್ತ, ಹತ್ತಿ, ಸೂರ್ಯಕಾಂತಿ, ಕಡಲೆ ಎಲ್ಲ ಬೇರೆ ಬೇರೆ ಬೆಳೆಗಳಿಗೆ ರೈತರು ಪ್ರೀಮಿಯಂ ಕಟ್ಟಿದ್ದಾರೆ. ಒಂದು ಏನಾಗಿದೆ, ಮಾಡಿಗಿರಿ ಮತ್ತು ಹಳ್ಳಿ ಹೊಸೂರಿನಲ್ಲಿ ರೈತರದ್ದು ಭೂಮಿ ಪ್ರೀಮಿಯಂ ಹಣ ಬೇರೆಯವ್ರಿಗೆ ಹೋಗಿದೆ, ಪರಿಹಾರದ ಬೇರೆಯವರ ಅಕೌಂಟಿಗೆ ಹೋಗಿ ಜಮಾ ಆಗಿಬಿಟ್ಟಿದೆ. ಆ ಭೂಮಿಯ ಮಾಲೀಕರಿಗೆ ಜಮಾ ಆಗೋದ್ರ ಬದಲು ಬೇರೆಯವರು ಲಪ್ಟಾಯಿಸ್ಬೇಕು. ಸುಮಾರು ಇದ್ರಂಗೆ ಏನಂತಂದರೆ, ಮಾಡಿಗಿರಿಯಲ್ಲಿ 1 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಪಕ್ಕದ ಹಳ್ಳಿ ಹೊಸೂರಿನಲ್ಲಿ ಒಂದು 54 ಲಕ್ಷ ರೂಪಾಯಿ ಆಗಿದೆ. ಇನ್ನು ಬೇರೆ ಬೇರೆ ತಾಲೂಕಿನಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. ಇವತ್ತು ಫಸಲ್ ಬಿಮಾ ಭಾಳ ಅಗತ್ಯ ಇರೋಂಥದ್ದು. ಹೋದ ಸಲ ಏನಂತಂದರೆ ವಿಪರೀತ ಮಳೆ ಬಂದು ಕಟಾವು ಪೂರ್ವದಲ್ಲೇ ಭತ್ತ ನಾಶ ಆಗೋಯ್ತು. ಅದಕ್ಕೇನಾದರೂ ಬಂದದೊಂದಿಷ್ಟು ಪರಿಹಾರ, ಅದನ್ನು ಸರಿಯಾಗಿ ವಿತರಣೆ ಆಗಿಲ್ಲ. ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಇನ್ನೊಂದೇನೆಂದರೆ, ಹತ್ತಿ ಬೆಳೆಗೆ ಭಾಳ ಹತ್ತಿ, ಸೂರ್ಯಕಾಂತಿ, ಕಡಲೆ ಎಲ್ಲದಕ್ಕೂ ಕಟ್ಟ್ಯಾರ ರೈತರು. ಇದುವರೆಗೂ ಘೋಷಣೆ ಆಗಿಲ್ಲ. ಹತ್ತಿದು ಮತ್ತು ತಂದೆ ಘೋಷಣೆ ಮಾಡ್ಯಾರ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮತ್ತು ನೀರಾವರಿ ಪ್ರದೇಶದಲ್ಲಿ ರೈತರು ಹತ್ತಿ ಹಾಕಿದ್ರು. ಪ್ರೀಮಿಯಮನ್ನು ತುಂಬಿದ್ದಾರೆ ಫಸಲ್ ಬಿಮಾದಲ್ಲಿ. ಆದರೆ ಭಾಳ ಮಂದಿ ತುಂಬಿಲ್ಲ, ಸರಿಯಾಗಿ ಬರುವೊಂದು ಪರಿಹಾರ ಅಂತೇಳಿ ಭಾಳ ಮಂದಿ ತುಂಬಿಲ್ಲ. ಆದರೂ ತುಂಬಿದಂಥವ್ರಿಗೆ ಇದುವರೆಗೂ ಘೋಷಣೆ ಆಗಿದೆ. ಈ ಬಗ್ಗೆ ಕೇಳಿದರೆ, ಕೃಷಿ ಅಧಿಕಾರಿಗಳನ್ನ ಕೇಳಿದರೆ ಅದು ವಿಮಾ ಕಂಪನಿಗೆ ಸಂಬಂಧಪಟ್ಟಿದ್ರಿ ಅಂತ ನಮಗೆ ಯಾರಿಗೂ ಏನು ಸರಿಯಾದ ಮಾಹಿತಿ ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ನಾವೇನಂತಂದರೆ 2 ವಿಷಯ. ಒಂದು, ಅವ್ಯವಹಾರದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಮಾಡಿಗಿರಿ ಮತ್ತು ಹಳ್ಳಿ ಹೊಸೂರಿನಲ್ಲಿ. ಮತ್ತು ಉಳಿದ ತಾಲೂಕಿನಲ್ಲಿ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ಏನಂತಂದರೆ, ಈಗ ಹತ್ತಿ ಬೆಳೆಗೇನು ತುಂಬಿದ್ದಾರೆ, ಕೃಷಿ ಮತ್ತು ನೀರಾವರಿಗೆ, ಕಡಲೆಗೆ ತುಂಬ್ಯಾರ, ಸೂರ್ಯಪಾನಕ್ಕೆ ತುಂಬ್ಯಾರ, ಎಲ್ಲ ನಾಶ ಆಗಿ ಹೋಗ್ಯಾವ. ಏನು ಬೆಳೆನೇ ಬಂದಿಲ್ಲ. ಯಾಕಂದರೆ ಚಿತ್ರಕಾರ್ತೆ ನಮ್ಮಲ್ಲಿ ವಾಡಿಕೆ ಏನಂತ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ಜಿಲ್ಲಾ ಗೌರವಾಧ್ಯಕ್ಷ ಮಲ್ಲಣ್ಣ ದಿನ್ನಿ, ಜಿಲ್ಲಾ ಉಪಾಧ್ಯಕ್ಷ ಬೂದಯ್ಯ ಸ್ವಾಮಿ ಗಬ್ಬೂರು, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ರವಿಕುಮಾರ್ ಸೇರಿದಂತೆ ರೈತರು ಭಾಗವಹಿಸಿದರು. ಈಗ ಜಾಹೀರಾತು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee.
ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಅತಿಥಿ ಶಿಕ್ಷಕರ ನೇಮಕದಲ್ಲಿ ಸೇವಾ ಹಿರಿತನ ಪರಿಗಣಿಸಿ ಮೊದಲ ಆದ್ಯತೆ ನೀಡಬೇಕು. ಕಳೆದ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಗೌರವಧನ ಹೆಚ್ಚಳ ಮಾಡಲಾಗಿತ್ತು, ಅದನ್ನು ಈಗಿನ ಸರ್ಕಾರದಲ್ಲಿ ಮುಂದುವರಿಸಬೇಕು. ವರ್ಗಾವಣೆ ಮತ್ತು ಖಾಯಂ ನೇಮಕವಾದ ಸಂದರ್ಭದಲ್ಲಿ ಅರ್ಧದಲ್ಲಿ ಕೈ ಬಿಡುವ ಮೊದಲು ಶಿಕ್ಷಕರ ಕೊರತೆ ಇರುವ ಕಡೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು.
ಒತ್ತಾಯಿಸಿದರು. ಕಾರ್ಮಿಕರ ಕಾಯ್ದೆಯ ಪ್ರಕಾರ ಕನಿಷ್ಠ ವೇತನವನ್ನು ಹಾಗೂ ಇತರೆ ಸೌಲಭ್ಯಗಳನ್ನು ನಿಗದಿಪಡಿಸಬೇಕು. ಸರ್ಕಾರದ ನೇಮಕಾತಿಯಲ್ಲಿ ಅತಿಥಿ ಶಿಕ್ಷಕರ ಸೇವಾ ಹಿರಿತನ ಪರಿಗಣಿಸಿ ವಾರ್ಷಿಕ 5% ಕೃಪಾಂಕ ನೀಡಬೇಕು. ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು ವೇತನ ಪಾವತಿಸಬೇಕು. ಖಾಯಂ ಶಿಕ್ಷಕರಿಗೆ ನೀಡದಂತೆ ಕನಿಷ್ಠ ಮಾನವೀಯ ನೆಲೆಯಲ್ಲಿ ತಿಂಗಳಿಗೆ 1ರಂತೆ ಸಿಎಲ್ ನೀಡಬೇಕು. ಸರ್ಕಾರ ಅತಿಥಿ ಶಿಕ್ಷಕರ ಸಮಸ್ಯೆಗಳನ್ನು ಪರಿಗಣಿಸಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಶಿಕ್ಷಣ ಸಚಿವರು ವಿಧಾನಸೌಧ ಬೆಂಗಳೂರು ವಿಷಯ ಅತಿ ಶಿಕ್ಷಕರ ಗೌರವಧನ ಹಾಗೂ ಕೆಲವು ಬೇಡಿಕೆಗಳು ಈಡೇರಿಸುವ ಕುರಿತು ಬೇಡಿಕೆಗಳು ಅತಿ ಶಿಕ್ಷಕರ ನೇಮಕದಲ್ಲಿ ಸೇವಾ ಹಿರಿತನ ಪರಿಗಣಿಸಿ ಮೊದಲ ಆದ್ಯತೆ ನೀಡಬೇಕು. ಕಳೆದ ಬಿಜೆಪಿ ಸರ್ಕಾರ ಬಜೆಟ್ನಲ್ಲಿ ಗೌರವಧನ ಹೆಚ್ಚಳ ಮಾಡಲಾಗಿತ್ತು. ಅದೇ ರೀತಿಯಾಗಿ ತಮ್ಮ ಸರ್ಕಾರದಲ್ಲಿ ಮುಂದುವರಿಸಲು ಕೋರುತ್ತೇವೆ. ವರ್ಗಾವಣೆ ಮತ್ತು ಕಾಯಂ ನೇಮಕವಾದ ಸಂದರ್ಭದಲ್ಲಿ ನಮ್ಮನ್ನು ಅರ್ಧದಲ್ಲಿ ಕೈ ಬಿಡುವ ಬದಲು ಶಿಕ್ಷಕರ ಕೊರತೆ ಇರುವ ಕಡೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕು. ಕಾರ್ಮಿಕರ ಕಾಯ್ದೆಯ ಪ್ರಕಾರ ಕನಿಷ್ಠ ವೇತನವನ್ನು ಹಾಗೂ ಇತರ ಸೌಲಭ್ಯಗಳನ್ನು ನಿಗದಿಪಡಿಸಬೇಕು. ಸರ್ಕಾರದ ನೇಮಕಾತಿಯಲ್ಲಿ ಅತಿ ಶಿಕ್ಷಕರ ಸೇವಾ ಹಿರಿತನ ಪರಿಗಣಿಸಿ ವಾರ್ಷಿಕ 5 ಕೃಪಾಂಕ ನೀಡುವುದು. ಅತಿ ಶಿಕ್ಷಕರಿಗೆ ಪ್ರತಿ ತಿಂಗಳ ವೇತನ ನೀಡಬೇಕು. ಕಾಯಂ ಶಿಕ್ಷಕರಿಗೆ ನೀಡಿದಂತೆ ಕನಿಷ್ಠ ಮಾನವೀಯ ನೆಲೆಯಲ್ಲಿ ತಿಂಗಳಿಗೆ 1ರಂತೆ ಸಿಎಲ್ ನೀಡುವುದು. ಈ ಕೆಲವು ಬೇಡಿಕೆಗಳ ಜೊತೆಗೆ ಶಿಕ್ಷಕರ ಸಮಸ್ಯೆಗಳನ್ನು ಘನ ಸರ್ಕಾರದ ಗಮನಕ್ಕೆ ತಂದು ಅತಿ ಶಿಕ್ಷಕರ ಸಮಸ್ಯೆಗಳನ್ನು ಸರ್ಕಾರ ಪರಿಗಣಿಸಿ ಪರಿಹಾರ ನೀಡುವಂತೆ ಮಾಡಲು ನಿಮ್ಮ ಮೂಲಕ ರಾಜ್ಯದ ಅತಿ ಶಿಕ್ಷಕರ ಒಕ್ಕೂರಿನಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಿಕೆ ನಾಗರಾಜ್, ಉಪಾಧ್ಯಕ್ಷೆ ಸಲ್ಮಾ ಖಾನಂ, ರಾಮಲಿಂಗಮ್ಮ, ವಿದ್ಯಾಲಕ್ಷ್ಮಿ, ಶಿವಲೀಲಾ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಅಪ್ಪಂದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಅಪ್ಪನದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡ ಪ್ರಕರಣದ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಸುಮಾರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಗುಣಮುಖರಾಗಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟ ತಯಾರಿಸಿದ ಮುಖ್ಯ ಅಡುಗೆಯವರ ಮತ್ತು ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ಮತ್ತು ಸದಸ್ಯರ ನಿರ್ಲಕ್ಷ್ಯತನದಿಂದ ಈ ಘಟನೆ ನಡೆದಿದೆ ಎಂದು ದೂರಿದರು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡ ಪ್ರಕರಣವನ್ನು ಸಮಗ್ರವಾದ ತನಿಖೆ ಮಾಡಿ ಬಿಸಿಯೂಟದ ಅಡುಗೆಯವರು, ಅಡುಗೆ ಸಹಾಯಕರು ಹಾಗೂ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಮತ್ತು ಆಹಾರ ದಾಸ್ತಾನು ಮಾಡಿದ ಗುತ್ತೇದಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರವರ ಮುಖಾಂತರ ಮನವಿ ಪತ್ರ. ಮಾನ್ಯರೇ, ಈ ಮೂಲಕ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಂಎಎಸ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಅಪ್ಪನದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 1/7/2023ರಂದು ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಸುಮಾರು 70 ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಗುಣಮುಖರಾಗಿರುತ್ತಾರೆ. ಮಧ್ಯಾಹ್ನದ ಬಿಸಿ ಊಟ ತಯಾರಿಸಿದ ಮುಖ್ಯ ಅಡುಗೆಯವರು ಮತ್ತು ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ನಿರ್ಲಕ್ಷ್ಯತನದಿಂದ ಈ ಘಟನೆಯನ್ನು ಜರುಗಿದ್ದು ಕೂಲಂಕುಷವಾಗಿ ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ಮಾಡಿ ಅಥವಾ ಸಿಒಡಿ ತನಿಖೆಗೊಳಿಸಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಅಸ್ತವ್ಯಸ್ತಗೊಂಡ ಪ್ರಕರಣವನ್ನು ಸಮಗ್ರವಾದ ತನಿಖೆ ಮಾಡಿ ಬಿಸಿಯೂಟದ ಅಡುಗೆಯವರು, ಅಡುಗೆ ಸಹಾಯಕರು ಹಾಗೂ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಮತ್ತು ಆಹಾರ ದಾಸ್ತಾನು ಮಾಡಿದ ಗುತ್ತೇದಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಮ್ಮ ಸಂಘವು ತಮ್ಮಲ್ಲಿ ಮನವಿ ಮಾಡಿಕೊಂಡಿದೆ. ಸರ್, ಈಗಾಗಲೇ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್, ಶಿವಶಂಕರ್, ತಿಮ್ಮಪ್ಪ, ಎನ್ ಸುನೀಲ್ ಕುಮಾರ್, ವೀರೇಶ್, ಪರಶುರಾಮ್, ಜಂಬಣ್ಣ, ರಾಜು, ನಾಗೇಶ್, ಶಿವರಾಜ್, ನರಸಿಂಹರು ಸೇರಿದಂತೆ ಅನೇಕರಿದ್ದರು. ಶಿವದಾಸ್ ಘೋಷ್ ಅವರ ಕ್ರಾಂತಿಕಾರಿ ಚಿಂತನೆಗಳು ಮತ್ತು ಆದರ್ಶಪ್ರಾಯ ಜೀವನ ಹೋರಾಟವು ಇಡೀ ದುಡಿಯುವ ಜನರನ್ನು ಜಾಗೃತಿಗೊಳಿಸಬಲ್ಲದು ಎಂದು ಎಐಯುಟಿಯುಸಿ ಅಖಿಲ ಭಾರತ ಅಧ್ಯಕ್ಷ ಕೆ ರಾಧಾಕೃಷ್ಣ ಹೇಳಿದರು. ಶಿವದಾಸ್ ಘೋಷ್ ಅವರ ಕ್ರಾಂತಿಕಾರಿ ಚಿಂತನೆಗಳು ಮತ್ತು ಆದರ್ಶಪ್ರಾಯ ಜೀವನ ಹೋರಾಟವು ಇಡೀ ದುಡಿಯುವ ಜನರನ್ನು ಜಾಗೃತಿಗೊಳಿಸಬಲ್ಲದು ಎಂದು ಎಐಯುಟಿಯುಸಿ ಅಖಿಲ ಭಾರತ ಅಧ್ಯಕ್ಷ ಕೆ ರಾಧಾಕೃಷ್ಣ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯ ಸೆಮಿನಾರ್ ಹಾಲ್ನಲ್ಲಿ ಎಐಟಿಯುಸಿಯು ರಾಜ್ಯ ಸಮಿತಿಯಿಂದ ಆಯೋಜಿಸಿದ್ದ ಕಾರ್ಮಿಕ ನಾಯಕ ಶಿವದಾಸ್ ಘೋಷ್ ಅವರ ಜನ್ಮ ಶತಮಾನೋತ್ಸವ ಸಭೆಯಲ್ಲಿ ಮಾತನಾಡಿದರು. ಪ್ರತಿಯೊಂದು ಕಾಲಘಟ್ಟದಲ್ಲೂ ಸಮಾಜ ಸಂಕಷ್ಟದಲ್ಲಿ ಇರುವಾಗ ಉದ್ಧರಿಸಲು ಮಹಾನ್ ವ್ಯಕ್ತಿ ಬರಲಿ ಎಂದು ಆಶಿಸುತ್ತೇವೆ. ಜೀಸಸ್ ಬುದ್ಧ ಸಮಾಜ ಮುನ್ನಡೆಸಿದ ಯುಗ ಪ್ರವರ್ತಕರು. ಆ ರೀತಿ ಕಾರ್ಮೆಲ್ ಶಿವದಾಸ್ ಘೋಷ್ ಓರ್ವ ಮಹಾನ್ ಚೇತನ. ಈ ಆಧುನಿಕ ಕಾಲಕ್ಕೆ ಯುಗ ಪ್ರವರ್ತಕ ಚಿಂತನೆ ನೀಡಿದ ಮಹಾನ್ ನಾಯಕರು ಕಾರ್ಲ್ ಮಾರ್ಕ್ಸ್, ಎಂಗೆಲ್ಸ್, ಲೆನಿನ್, ಸ್ಟಾಲಿನ್, ಮೋವತ್ ಸೆತುಂಗ್ ಅವರ ಸಾಲಿನಲ್ಲಿ ಬಂದ ಇನ್ನೋರ್ವ ಮಹಾನ್ ಕಾರ್ಮಿಕ ನಾಯಕರೇ ಶಿವದಾಸ್ ಘೋಷ್. ಅವರು ಕೇವಲ ತಮ್ಮ 13ನೇ ವಯಸ್ಸಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಎಂದರು.
ಕ್ರಾಂತಿಕಾರಿ ಸಂಘಟನೆ ಅನುಶೀಲನ್ ಸಮಿತಿಯಲ್ಲಿ ಸಕ್ರಿಯರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ಫಲವನ್ನು ಬೆರಳೆಣಿಕೆಯ ಬಂಡವಾಳಶಾಹಿ ವರ್ಗ ಕಬಳಿಸಿ ರಾಜ್ಯ ಅಧಿಕಾರವನ್ನು ಕೈವಶ ಮಾಡಿಕೊಂಡಾಗ ಕಾರ್ಮಾಸ್ ಶಿವದಾಸ್ ಘೋಷ್ ಅವರು ಮನಸ್ಸು ಅತ್ಯಂತ ವೇದನೆಗೆ ಒಳಗಾಯಿತು. ಅಂತಹ ಸಂದರ್ಭದಲ್ಲಿ ಬಂಡವಾಳಶಾಹಿ ವಿರೋಧಿ ಕಾರ್ಮಿಕ ವರ್ಗ ಕ್ರಾಂತಿಯನ್ನು ನೆರವೇರಿಸುವ ಉದ್ದೇಶದಿಂದ ಕ್ರಾಂತಿಕಾರಿ ಕಾರ್ಮಿಕ ಸಂಘಟನೆಯಾದ ಎಐಯುಟಿಯುಸಿಯನ್ನು ಸ್ಥಾಪಿಸಿದರು. ಎಐಯುಟಿಯುಸಿ ಅಖಿಲ ಭಾರತ ಅಧ್ಯಕ್ಷರಾಗಿ ಕೂಡ ದೇಶವ್ಯಾಪಿ ಬಲಿಷ್ಠ ಕಾರ್ಮಿಕ ಚಳವಳಿ ನೇತೃತ್ವ ನೀಡಿದರು ಎಂದರು. ಅಧ್ಯಕ್ಷತೆಯನ್ನು ಎಐಯುಟಿಯುಸಿ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಯಾದಗಿರಿ ಅವರು ವಹಿಸಿದರು. ವೇದಿಕೆಯ ಮೇಲೆ ರಾಜ್ಯ ನಾಯಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ 40ಕ್ಕೂ ಹೆಚ್ಚು ವಿವಿಧ ಯೂನಿಯನ್ಗಳ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಗಳ ಕಾರ್ಮಿಕ ಮುಖಂಡರು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ 37ನೇ ಪುಣ್ಯಸ್ಮರಣೆ, ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ. ಪ್ರಗತಿ ಪರಿಶೀಲನಾ ಸಭೆ, ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ. ವಿಲೇವಾರಿಯಾಗದ ಅಲೆಮಾರಿ ನಿಗಮದ ಅರ್ಜಿಗಳು, ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ, ರಂಗಮುನಿದಾಸ್. ಫಸಲ್ ಬಿಮಾ ಯೋಜನೆಯಲ್ಲಿ ಅಕ್ರಮ, ತನಿಖೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆಗೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಅತಿಥಿ ಶಿಕ್ಷಕರಿಂದ ಮನವಿ. ಅಪ್ಪನದೊಡ್ಡಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಶಿವದಾಸ್ ಘೋಷರ ಕ್ರಾಂತಿಕಾರಿ ಚಿಂತನೆಗಳು ದುಡಿಯುವ ಜನರ ಜಾಗೃತಿಗೆ ಅಗತ್ಯ, ಕೆ ರಾಧಾಕೃಷ್ಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು.